ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಸಿಂಪಲ್ ಡಿಸೈನು, ಒಂದು ಸ್ಟೆಪ್ ಡಿಸೈನು, ತುಂಬ ಈಸಿಯಾಗಿ ಹಾಕೋಬೋದು. 1 hour ಒಳಗೆಲ್ಲ ನೀವು ಹಾಕೋಬೋದು. ಇದು ಕಲರ್ ಕಾಂಬಿನೇಷನ್ ನೋಡಿ, ಕ್ರೀಮ್ ಮತ್ತು ಡಾರ್ಕ್ ನೇವಿ ಬ್ಲೂ ವಿತ್ ಅಂದರೆ ಬ್ಲ್ಯಾಕ್ ಶೇಡ್ ಅನ್ಕೋಬೇಕು, ನೇವಿ ಬ್ಲೂ ಶೇಡು. ಸೊ ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡು ಬಾಡಿ ಕಲರ್, ಸ್ಯಾರಿ ಬಾಡಿ ಕಲರ್ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 7 ಎಳೆ ತೊಗೊಂಡ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ. ಸ್ಟಾರ್ಟಿಂಗು ನೀಡಲ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 10 or 12 ಅವೇ ನಂಬರ್ ನೀಡಲ್ಲು. ಸೊ 2ಅಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. 2 times ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಾಟ್ ಹಿಂದೆ ಬರೋ ಥರ ಮಾಡಿ 2 times ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 5 chains ಹಾಕ್ಕೊಳ್ಳೋಣ. 5 ಚೈನ್ಗಳನ್ನ ಹಾಕೋತೀನಿ. ಇದು ಕುಚ್ಚು ಕಟ್ಟೋಕ್ಕೆ ಫ್ರೆಂಡ್ಸ್, ಹೇಳ್ದೆ ಅಲ್ಲ ಸಿಂಗಲ್ ಸ್ಟೆಪ್ ಡಿಸೈನ್ ಅಂತ. ಸೊ ಕುಚ್ಚು ಸ್ಟಾರ್ಟಿಂಗ್ ಬರೋದ್ರಿಂದ 5 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಲಾಕ್ ಆದ ತಕ್ಷಣ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಸಿಂಗಲ್ ಕ್ರೋಶೆ ಬೇಕಂದರೆ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. 2 ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಚಾಯ್ಸು, 3, 4 ಎಷ್ಟು ಬೇಕಾದ್ರೂ ನೀವು ಹಾಕ್ಕೊಳ್ಬೋದು. ಗ್ಯಾಪ್ ಕುಚ್ಚಿಗೆ ಮತ್ತು ಆರ್ಚಿಗೆ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಇವನ್ 1 ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನ 2ನ ಚಾಯ್ಸ್ ಮಾಡಿದ್ದೀನಿ. ಬೀಡ್ ಲಾಕ್ ಮಾಡಿದೆ, ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋಣ, ಬಟ್ಟೆ ಕೂಡ ಲಾಕ್ ಮಾಡೋಣ. ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ನೋಡಿ 5 ಚೈನ್ ಆಯಿತು. 2 ಬೀಡನ್ನ ಇನ್ಸರ್ಟ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಸೊ 5 ಚೈನ್ 2 ಬೀಡ್ಸ್ ಹಾಕೊಂಡಿದ್ದೀನಿ. 2 ಇಲ್ಲಾಂದರೆ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು. ಮತ್ತು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ಪಕ್ಕದಲ್ಲೇ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. ಒಟ್ಟು ಈ ನಾಟು ಸೇರಿಸಿ 4 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ನೀವು 3, 4, 5 ಈವನ್ ಇದಕ್ಕೂ ಕೂಡ ನೀವು ಕೌಂಟಿಂಗ್ಸ್ ವೇರಿ ಮಾಡ್ಕೋಬೋದು. ಬೀಡ್ಸ್ ಕೂಡ ಅಷ್ಟೇ, ನಿಮ್ಮ ಇಷ್ಟ ಎಷ್ಟಾದರೂ ಹಾಕ್ಕೋಬೋದು. ಸಿಂಗಲ್ ಕ್ರೋಶೆ ಅಷ್ಟೇ ಕೂಡ. ಸೊ ನಾನು ಇಲ್ಲಿ ಒಟ್ಟು 4 ಹಾಕ್ತಾಯಿದ್ದೀನಿ. ನೀವು 3, 5 ಎಷ್ಟಾದರೂ ಹಾಕ್ಕೋಬೋದು. ಸೊ 4 ಆದಮೇಲೆ ನೀಡಲ್ನ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡೋಣ. 5 ಚೈನ್ 2 ಬೀಡ್ಸು 4 ಸಿಂಗಲ್ ಕ್ರೋಶೆ ಆಯ್ತಲ್ವ. ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ದಾರನ ಮೇಲೆ ಮಾಡಿಕೊಂಡು ಬಿಗ್ ಸೈಜ್ ಬೀಡ್ ತೊಗೊಳ್ಳೋಣ ಫ್ರೆಂಡ್ಸ್. ಇವಾಗ ಮೀಡಿಯಮ್ ಸೈಜ್ ತೊಗೊಂಡಿದ್ವಿ ಅಲ್ಲ, 2 ಹಾಕಿದ್ವಿ. ಬಿಗ್ ಸೈಜು ಫುಲ್ ಬಿಗ್ ಯಾವ ಥರ ತೊಗೊಳ್ಳಿ, ನಾನು ಕಟ್ಟಿಂಗ್ ಇರೋ ಬೀಡ್ ತೊಗೊಂಡಿದ್ದೀನಿ. ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಲಾಕ್ ಮತ್ತು ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಸೊ ಬಟ್ಟೆಗೂ ಲಾಕ್ ಆದಮೇಲೆ ಅಲ್ಲಿಂದ ನಾನು 5 ಚೈನ್ಸ್ ಹಾಕೋತೀನಿ. ಇದು ಬ್ಯಾಕ್ ಸೈಡಿಂದ ಸ್ವಲ್ಪ ಬರಬೇಕು. 5 ಚೈನ್ ಹಾಕೊಳ್ಳೋಣ. 3, 4, 5 ಚೈನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡಾದ್ರು ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ಫ್ರಂಟಿಂದ ಕೂಡ ಒಂದು ಸತಿ ಲಾಕ್ ಮಾಡ್ಕೋಬೋದು. ನಾನು ಬ್ಯಾಕ್ ಸೈಡ್ ಟರ್ನ್ ಮಾಡಿಬಿಟ್ಟು, ಯಾಕಂದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕಬೇಕಾಗತ್ತೆ, ಅದಕ್ಕೋಸ್ಕರ ಫ್ರಂಟ್ ಇದು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಆ 5 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ ಇದೆ ಅಲ್ವಾ, ಸೊ ಆ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಪಕ್ಕದ ಸಿಂಗಲ್ ಕ್ರೋಶೆಯಲ್ಲಿ ಇನ್ನೂ 1 time ಲಾಕ್ ಮಾಡ್ಕೊಳ್ಳೋಣ. ಪಕ್ಕದ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪಲ್ಲಿ ಇನ್ನೂ 1 time ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಇನ್ನೂ 1 time ಎಕ್ಸ್ಟ್ರಾ ಮಾಡಿಕೊಂಡು ಮತ್ತೆ ಫ್ರಂಟ್ ಸೈಡ್ ಸ್ಯಾರಿ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟ್ ಸೈಡ್ ಸ್ಯಾರಿ ಟರ್ನ್ ಮಾಡಿಕೊಂಡು ಇಲ್ಲಿ 1 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಇವಾಗ 1 ಚೈನ್ ಮಾಡ್ಕೊಳ್ಳೋಣ. ಇಲ್ಲಿಂದ 1 ಚೈನ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಬಿಟ್ಟು ನೋಡಿ, ಈ ಥರ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 5 ಚೈನ್ ಏನಿದೆ, 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಆಯಿತು. 1 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ ಮಾಡೋಣ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ಸ್ನ ಮಾಡಿಕೊಂಡು
ಈ ಡಬಲ್ ಕ್ರೋಶೆ ಏನಿದೆ ಅದ್ರ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಒಂದು ಪಿಕಾಟ್ ಮಾಡಿಕೊಂಡೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 2 ದಾರ 1 ಮಾಡ್ಕೋತೀನಿ. ಅಲ್ಲಿಂದ 3 ಚೈನ್ಗಳನ್ನ ಹಾಕಿ ಆ ಕಂಬದ ಕೆಳಗಡೆ ಇರೋ ಹೋಲ್ ಗ್ಯಾಪ್ ನೋಡಿ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಸೇರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಡಬಲ್ ಕ್ರೋಶೆಗೆ ಪಿಕಾಟ್ಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ ಡಿಸೈನು, ಬೇಗ 1 ಅವರ್ ಒಳಗೆ ಹಾಕೋಣ ಅಂತ ಅಂದ್ಕೊಳ್ತಾ ಇರ್ತೀರಲ್ವ, ತುಂಬ ಸಿಂಪಲ್ ಸ್ಯಾರಿಗೆ. ಸೊ ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು. ಜಸ್ಟ್ ಡಬಲ್ ಕ್ರೋಶೆ ಮಾಡೋದು, 3 ಚೈನ್ ಹಾಕಿ ಪಿಕಾಟ್ ಮಾಡೋದು. ಇಲ್ಲಿ ನಾನು 7 ಹಾಕ್ಕೊಳ್ತಾ ಇದ್ದೀನಿ. 7 ಕಂಬಗಳನ್ನ ಮಾಡ್ಕೊಂಡು ಪಿಕಾಟ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ 3 ಚೈನ್, ಆ ಕಂಬದ ಕೆಳಗಡೆ ಹೋಗಿ ನೀಡಲ್ನ ಹಾಕಿ ದಾರ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಇನ್ನು 3 ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಒಟ್ಟು 7 ಮಾಡ್ಕೊಂಡಿದ್ದೀನಿ ನೋಡಿ. ಒಟ್ಟು 7 ಮಾಡ್ಕೊಂಡು ಲಾಸ್ಟಲ್ಲಿ ಪಿಕಾಟ್ಸ್ ಆದಮೇಲೆ 1 ಚೈನ್ ಎಕ್ಸ್ಟ್ರಾ ಹಾಕೋತೀನಿ ಫ್ರೆಂಡ್ಸ್. ಒಂದೇ ಒಂದು ಚೈನ್ನ ಎಕ್ಸ್ಟ್ರಾ ಮಾಡ್ಕೊಳ್ಳಿ. 1 ಚೈನ್ ಎಕ್ಸ್ಟ್ರಾ ಮಾಡಿದ್ಮೇಲೆ ಪಿಕಾಟ್ ಆದಮೇಲೆ 1 ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆ ಏನಿದೆ ಬಟ್ಟೆಯಲ್ಲಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ 1 ಚೈನ್ ನೀವು ಎಕ್ಸ್ಟ್ರಾ ಮಾಡ್ಕೊಂಡು ಹಾಕಬೇಕು, ಯಾಕಂದರೆ ಸ್ಟಾರ್ಟಿಂಗ್ ಕೂಡ 1 ಚೈನ್ ಮಾಡಿ ನಾವು ಸ್ಟಾರ್ಟ್ ಮಾಡಿರ್ತೀವಿ ಅಲ್ವ ಪಿಕಾಟ್ಸು. ಸೊ ಲಾಸ್ಟಲ್ಲೂ 1 ಚೈನ್ ಹಾಕಿ ನಾವು ಬಟ್ಟೆಗೆ ಹಾಕಿರೋ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಬೇಕು. ಪಕ್ಕದಲ್ಲೇ ಇನ್ನು 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಪಕ್ಕದಲ್ಲೇ ಇನ್ನು 3 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ತಕ್ಷಣ ಒಟ್ಟು 4 ಆಗಿರಬೇಕು. ನಮ್ಗೆ ಸ್ಟಾರ್ಟಿಂಗ್ 4 ಹಾಕಿರ್ತೀವಿ ಅಲ್ವಾ, ಎಂಡಿಂಗ್ ಕೂಡ 4 ಆಗಿರಬೇಕು. ಇದು ನೋಡಿ ಒಂದು ಸ್ವಲ್ಪ ನಿಮಗೆ ಸ್ಟಾರ್ಟಿಂಗು ಎಂಡಿಂಗಲ್ಲಿ ಒಂಚೂರು ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಆ ಗ್ಯಾಪ್ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರೌನ್ ಶೇಪಲ್ಲಿ ಕಾಣುತ್ತೆ ಡಿಸೈನು. ನಾರ್ಮಲ್ ಯು ಶೇಪಲ್ದಿರ ಚೂರು ಕ್ರೌನ್ ಶೇಪಲ್ಲಿ ಕಾಣಿಸುತ್ತೆ. ಸೊ ಮತ್ತು ನೀಡಲ್ನ ಮೇಲೆ ಮಾಡಿ ದಾರ ಮೇಲೆ ಕೆತ್ತಿ 2 ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್, ಇಲ್ಲ ಹಾಗೆ ಕೂಡ ಹಾಕೋಬೋದು. ಬಟ್ಟೆಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಬೀಡ್ನು ಇದೇ ರೀತಿ ಲಾಕ್ ಮಾಡ್ಕೊಳ್ಳೋಣ. 2 ಬೀಡ್ ಯೂಸ್ ಮಾಡಿದ್ದೀನಿ. 3, 4 ಕೂಡ ನೀವು ಹಾಕೋಬೋದು. ಲಾಕ್ ಆದಮೇಲೆ ಅಲ್ಲಿಂದ 5 ಚೈನ್ ಹಾಕೋತೀನಿ. ಬೀಡ್ ಲಾಕ್ ಆದ ತಕ್ಷಣ 5 ಚೈನ್ಸ್ನ ಹಾಕೋತಾ ಇದ್ದೀನಿ. ಅಲ್ಲಿ ಕುಚ್ಚು ಬರಬೇಕು ನಮಗೆ. ಸೊ 5 ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಇನ್ನೂ 2 ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡೋಣ. ಇದೇ ರೀತಿ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನಾನು ಹೇಳ್ದೆ ಅಲ್ಲ, ಕ್ರೌನ್ ಶೇಪ್ ಸ್ವಲ್ಪ ಸ್ಟಾರ್ಟಿಂಗು ಎಂಡಿಂಗಲ್ಲಿ ಒಂಚೂರು ಕಟ್ ಶೇಪ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಡಿಸೈನು. ನಾರ್ಮಲ್ ಯಾವಾಗಲೂ ಯು ಶೇಪ್ ಹಾಕ್ತಾ ಇದ್ವಲ್ಲ, ಜಸ್ಟ್ 1 ಚೈನ್ ಎಕ್ಸ್ಟ್ರಾ ಮಾಡಿ ಒಂಥರ ಕಟ್ ಕೊಟ್ಟಂಗೆ ಆ ಥರ ಕಾಣಿಸುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ. ಮತ್ತು ನೀಡಲ್ನ ಮೇಲೆ ಮಾಡಿ 2 ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡೋಣ. ಬಟ್ಟೆ ಕೂಡ ಲಾಕ್. ಇನ್ನು 1 ಬೀಡು ಅದೇ ರೀತಿ ಮಾಡ್ಕೋಬೇಕು. ಮಾಡಿ ಇವಾಗ 4 ಸಿಂಗಲ್ ಕ್ರೋಶೆ, ಇದನ್ನು ಸೇರಿಸಿ 4. ಇವಾಗ ಸೆಕೆಂಡ್ 1, ಥರ್ಡ್ 1, ಫೋರ್ತ್ 1. ಸೊ ಈ ರೀತಿ 4 ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬಿಗ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಅಗೇನ್ 5 ಚೈನ್ ಮಾಡಿ ಬ್ಯಾಕ್ ಸೈಡಿಂದ 2 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ ಹೋಲ್ ಗ್ಯಾಪ್ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಅಲ್ಲ, 4 ಹೋಲ್ಸು. ಫಸ್ಟ್ ಹೋಲ್ ಗ್ಯಾಪ್ಗೆ 1 ಸಿಂಗಲ್ ಕ್ರೋಶೆ, ಇನ್ನೊಂದು ಹೋಲ್ ಗ್ಯಾಪ್ಗೆ ಇನ್ನೂ 1 ಸಿಂಗಲ್ ಕ್ರೋಶೆ. ಸೆಕೆಂಡ್ 1 ಗ್ಯಾಪ್ ಕೂಡ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡಿ ಟರ್ನ್ ಮಾಡ್ಕೊಬಿಡೋದು. ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ 1 ಚೈನ್ನ ಹಾಕೋತೀನಿ ಫ್ರೆಂಡ್ಸ್. ನಾನು ಇವಾಗ 1 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ತೀನಿ. 1 ಚೈನ್ ಹಾಕಿ ಟೈಟ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 5 ಚೈನ್ ಏನಿದೆ ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ತೀನಿ. ಮತ್ತು ಅಲ್ಲಿಂದ 3 ಚೈನ್ ಹಾಕ್ಕೊಂಡು ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರ ತಂದು ಪಿಕಾಟ್ ಮಾಡೋದು.
ಪಿಕಾಟ್ ಮಾಡಿಬಿಟ್ಟು ಮತ್ತು ಹಾಗೆ 7 ಕಂಬಗಳನ್ನ ಅಂದರೆ 7 ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಪಿಕಾಟ್ಸ್ನ. ಅದಾದಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಹಾಕಿದ ತಕ್ಷಣ ಈ ಬಟ್ಟೆಗೆ ಹಾಕಿರೋ ಸಿಂಗಲ್ ಕ್ರೋಶೆ ಮೇಲೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಸೊ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನು 3 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಪಕ್ಕದಲ್ಲೇ ಇನ್ನು 3 ಸತಿ ಸಿಂಗಲ್ ಕ್ರೋಶೆ ಮಾಡಿ ಮತ್ತು ಬೀಡು 5 ಚೈನು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಡಿಸೈನ್ ಇಷ್ಟೇ, ತುಂಬ ಸಿಂಪಲ್ ಆಗಿದೆ ಅಲ್ವಾ. ಸೊ ನಿಮಗಿನ್ನ ಡೀಟೇಲಾಗಿ ಸ್ಲೋ ಆಗಬೇಕಂದ್ರೆ ಆಪ್ಷನ್ ಇರುತ್ತೆ, ನಿಮಗೆ ಸ್ಲೋ ಮಾಡ್ಕೋಬೋದು, ಇಲ್ಲ ಫಾಸ್ಟಾಗಿ ಬೇಕಂದರೆ ಫಾಸ್ಟ್ ಮಾಡ್ಕೋಬೋದು. ಸೊ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ನಾರ್ಮಲ್ ಯು ಶೇಪ್ಗಿಂತ ಇದೊಂಚೂರು ಚೇಂಜ್ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಡಿಸೈನ್ ಚೇಂಜ್ ಕಾಣಿಸುತ್ತೆ ನಿಮಗೆ. ಸೊ ಈ ಥರ ಮಾಡಿದ್ದೀನಿ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ಇದು ವಿತೌಟ್ ಸ್ಯಾರಿ ಕುಚ್ಚು ನೀವು ಟ್ರೈ ಮಾಡ್ಬೋದು. ಕುಚ್ಚಿಲ್ದಿರನು ಜಸ್ಟ್ ಒಂದು 3 ಬೀಡ್ಸ್ ಹಾಕ್ಬಿಟ್ಟು 5 ಚೈನ್ ವಿತೌಟ್ 5 ಚೈನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಕೂಡ ಹೋಗ್ಬೋದು. ಸೊ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸಿಂಗಲ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಈ ಥರ ಕಾಣಿಸ್ತಾ ಇದೆ 137 ದಾರ ಸುತ್ತಕೊಂಡು. ಸೊ ಫೈನಲಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಲುಕ್ ಬರುತ್ತೆ. ಫುಲ್ ಸ್ಯಾರಿ ನೋಡ್ಬೇಕು ನೀವು, ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಿಗಿನರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಡಿಸೈನು. ಈಸಿಯಾಗಿ ಹಾಕ್ಬಿಡ್ಬೋದು ಫ್ರೆಂಡ್ಸ್. 1 ಅವರ್, ಇನ್ನು ಬಿಗಿನರ್ಸ್ ಅಂದರೆ 1.5 ಅವರ್ ಅಷ್ಟು ಬೇಗ ನೀವು ಸ್ಯಾರಿ ಪೂರ್ತಿ ಕ್ರೋಶ ಮಾಡಿಬಿಡ್ಬೋದು. ಆಮೇಲೆ ಕುಚ್ಚು ಕಟ್ಕೊಳ್ಳೋದು ಒಂದು 20 ಮಿನಿಟ್ಸ್ ಆಗೋಗುತ್ತೆ ಅಷ್ಟೇ. ಸೊ ಬೇಗ ಆಗೋಗುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 300 ಅರೌಂಡ್ 350ವರೆಗೂ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ನೋಡಿಕೊಂಡು ಮಾಡ್ಕೋಬೋದು. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲ್ ಯು ಶೇಪ್ಗಿಂತ ಇದೊಂದು ಚೂರು ಡಿಫ್ರೆಂಟಾಗೆ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.